ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ನೇರ ಸಂಪರ್ಕದ ಮೂಲಕ ನೀಡ್ತಾ ಹೋಗ್ತಾರೆ. ಹೆಬ್ಬಾರ್, ಈಗ ಡಿಕೆ ಶಿವಕುಮಾರ್ ಅವರ ಮನೆಯ ಮುಂದೆ ಕೂಡ ಭದ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ, ಬ್ಯಾರಿಕೇಡ್ಗಳನ್ನು ಅಳವಡಿಸಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಸದ್ಯದ ಪರಿಸ್ಥಿತಿ ಹೇಗಿದೆ ಹಾಗಾದ್ರೆ? ಸುನಿಧಿ, DCM ಡಿಕೆ ಶಿವಕುಮಾರ್ ಅವರ ನಿವಾಸದ ಬಳಿ ಬೆಳಿಗ್ಗೆ ಸಾಕಷ್ಟು ಜನ ಜಮಾಯಿಸಿದರು. ಆ ಕಾರಣಕ್ಕಾಗಿ ಪೊಲೀಸ್ ಭದ್ರತೆಯನ್ನು ಕೂಡ ಹಾಕಲಾಗಿತ್ತು. ಆದರೆ ಬ್ಯಾರಿಕೇಡ್ಗಳನ್ನೆಲ್ಲ ಅಳವಡಿಸಿರಲಿಲ್ಲ. ಬಂದಂಥ ಜನರ ನಡುವೆ ಅಲ್ಲಿ ನುಗ್ಗಾಟ ಆಯಿತು, ಸಮಸ್ಯೆ ಆಯಿತು. ಸ್ವಲ್ಪ ಡಿಕೆ ಶಿವಕುಮಾರ್ ಅವರು CM ಮನೆಗೆ ತೆರಳುವಂಥ ಸಂದರ್ಭದಲ್ಲೂ ಸಹಿತ ಹರಸಾಹಸ ಪಡಬೇಕಾಯಿತು. ಮನೆಯಿಂದ ಹೊರಗಡೆ ಅವರ ಕಾರನ್ನು ತೆಗಿಲಿಕ್ಕೆ ಅಷ್ಟೊಂದು ರಶ್ ಇತ್ತು ಇಲ್ಲಿ. ಆ ಕಾರಣಕ್ಕಾಗಿ ಪೊಲೀಸರು ಭದ್ರತಾ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ನನ್ನ ಹಿಂದೆ ಕಾಣಿಸ್ತಾ ಇದೆಯಲ್ಲ, ಏನು ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ. ಇದು DCM ಡಿಕೆ ಶಿವಕುಮಾರ್ ಅವರ ಮನೆಯ ಕಚೇರಿ ಎದುರುಗಡೆ ಭಾಗದಲ್ಲಿರುವಂಥ ಬ್ಯಾರಿಕೇಡ್. ಈ ಕಡೆಯಲ್ಲಿ ಬ್ಯಾರಿಕೇಡ್ ಹಾಕಿದ್ದಾರೆ, ಕಚೇರಿ ಎದುರುಗಡೆಯಲ್ಲೂ ಸಹಿತ ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ. ಆ ಕಡೆಯಲ್ಲಿ ಒಂದಷ್ಟು ಜನ ಇದ್ದಾರೆ. ಪೊಲೀಸರೆಲ್ಲರೂ ಕೂಡ ಈಗ ಸ್ವಲ್ಪ ರೆಸ್ಟ್ ತೆಗೆದಕ್ಕೆ ಹೋಗಿದ್ದಾರೆ. ಯಾಕಂದರೆ ಎಲ್ಲರೂ ಕೂಡ ಇಲ್ಲಿಂದ ತೆರಳಿದ್ದಾರೆ. ಈಗ ಇಲ್ಲಿ ಯಾರೂ ಕೂಡ ಇಲ್ಲ. DKಶಿ ಮನೆ ಎದುರುಗಡೆಯಲ್ಲಿ ಸದ್ಯಕ್ಕೆ ಖಾಲಿ ಇದೆ. ಶಿವಕುಮಾರ್ ಅವರು ಈ ಕಡೆ ಬರ್ತಾರೆ ಅನ್ನೋ ಒಂದು ಮಾಹಿತಿ ತಿಳಿದ ತಕ್ಷಣವೇ ಎಲ್ಲರೂ ಕೂಡ ಇಲ್ಲಿ ಬಂದು ಜಮಾಯಿಸ್ತಾರೆ. ಸಾಕಷ್ಟು ಜನ ಬಂದು ಸೇರ್ತಾರೆ. ಆ ಕಾರಣಕ್ಕಾಗಿ ಮಾಧ್ಯಮದವರಿಗೆ ಒಂದು ಕಡೆಯಲ್ಲಿ ಪ್ರತ್ಯೇಕ ಸ್ಥಳವನ್ನು ಮಾಡಿಕೊಟ್ಟಿದ್ದಾರೆ. ಎದುರುಗಡೆಯಲ್ಲಿ ಕೂಡ ಬಂದಂಥ ಜನರು ಆ ಬ್ಯಾರಿಕೇಡ್ ಒಳಗಡೆಯಲ್ಲೇ ಇರಬೇಕು, ರಸ್ತೆಯಲ್ಲಿ ಜಾಸ್ತಿ ತುಂಬಿಕೊಂಡಿರಬಾರ್ದು, ವಾಹನ ಓಡಾಟಕ್ಕೆ ಸಮಸ್ಯೆ ಆಗಬಾರ್ದು, ನೂಕಾಟ ಎಲ್ಲ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಈ ಬ್ಯಾರಿಕೇಡ್ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಬೆಳಗ್ಗೆ ಒಂದಷ್ಟು ಸ್ವಲ್ಪ ಪೊಲೀಸರು ಹರಸಾಹಸ ಪಡಬೇಕಂತ ಸಂದರ್ಭ ಉಂಟು. ಆ ಕಾರಣಕ್ಕಾಗಿ ಸುನಿಧಿ, ಇನ್ನು ಡಿಕೆ ಶಿವಕುಮಾರ್ ಅವರು ಎಷ್ಟೊತ್ತಿಗೆ ಬರ್ತಾರೆ ಇಲ್ಲಿಗೆ ಅನ್ನೋಂಥ ಮಾಹಿತಿ ಇಲ್ಲ ಸ್ಪಷ್ಟವಾಗಿ. ಯಾಕಂತಂದರೆ ಇಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಮುಗಿದ ನಂತರದಲ್ಲಿ ಅವರು ಅಜ್ಜಯ್ಯನ ಕಟ್ಟೆಗೆ ಹೋಗಬಹುದು, ನಡುವಿನ ಕೆರೆಗೆ ಅಥವಾ ನಾಗರಬಾವಿಗೆ ಹೋಗಬಹುದು ಅನ್ನೋಂಥ ಒಂದು ಮಾಹಿತಿ ಇದೆ ಒಂದು ಕಡೆಯಲ್ಲಿ. ಇನ್ನೊಂದು ಕಡೆಯಲ್ಲಿ ಇವತ್ತು ಬಕ್ರೀದ್ ಆಗಿರುವಂಥ ಕಾರಣಕ್ಕಾಗಿ ಚಾಮರಾಜಪೇಟೆಗೆ ಹೋಗುವಂಥ ಸಾಧ್ಯತೆ ಇದೆ ಅನ್ನೋಂಥ ಮಾಹಿತಿ ಕೂಡ ಒಂದು ಕಡೆಯಲ್ಲಿ ಹೇಳ್ತಾ ಇದ್ದಾರೆ. ಯಾವುದೂ ಸ್ಪಷ್ಟತೆ ಇಲ್ಲ ಇದುವರೆಗೂ ಸಹಿತ. ಇದ್ರ ನಂತರದಲ್ಲಿ ಗೊತ್ತಾಗುತ್ತೆ. ಅಲ್ಲಿ ಕಾರ್ಯಕ್ರಮ ಮುಗಿದ ನಂತರದಲ್ಲಿ, ಬ್ರೇಕ್ಫಾಸ್ಟ್ ಮೀಟಿಂಗ್ ಮುಗಿದ ನಂತರದಲ್ಲಿ ಮುಂದೆ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅನ್ನೋದ್ರ ಮೇಲೆ ಅವಲಂಬನೆ ಆಗಿರುತ್ತೆ. ಒಂದು ಕಡೆಯಲ್ಲಿ ಹೇಳ್ತಾ ಇರೋ ಪ್ರಕಾರ ಅವರು ದೇವಸ್ಥಾನಕ್ಕೆ ತೆರಳಬಹುದು, ಅಥವಾ ಅಜ್ಜಯ್ಯನ ಹತ್ರ ಹೋಗ್ಬೋದು, ಅಥವಾ ಬಕ್ರೀದ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಹೋಗ್ಬೋದು ಅನ್ನೋಂಥ ನಿರೀಕ್ಷೆ ಇದೆ. ಯಾವುದು ಕೂಡ ಸದ್ಯಕ್ಕೆ ಸ್ಪಷ್ಟತೆ ಇಲ್ಲ ಅನ್ನೋಂಥ ಮಾಹಿತಿ ಹೇಳಿದೆ. ಒಂದು ವೇಳೆ ಅವರು ಈ ಕಡೆ ಬರ್ತಾರೆ ಅಂತಾದರೆ, ಮನೆಗೆ ಬರ್ತಾರೆ ಅಂತಾದರೆ, ಬೆಳಿಗ್ಗೆ ಸಾಕಷ್ಟು ಜನ ಬಂದಿದ್ದರು. ಆದರೆ ಬೆಳಿಗ್ಗೆ ಜನಪ್ರತಿನಿಧಿಗಳು ಅಷ್ಟಾಗಿ ಯಾರೂ ಬಂದಿರಲಿಲ್ಲ, ಒಂದಿಬ್ಬರು ಮಾತ್ರ ಬಂದಿದ್ದರು. ಇನ್ನು ನಂತರದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಪಾಸಿಟಿವ್ ಆಗಿ ಒಂದಷ್ಟು ಚರ್ಚೆಗಳು ಆಯಿತು ಅಂತಾದರೆ, ಆ ಸಂದರ್ಭದಲ್ಲಿ DKಶಿ ಅವರ ನಿವಾಸಕ್ಕೆ ಇನ್ನೂ ಸಾಕಷ್ಟು ಜನ ಬರುವಂಥ ಸಾಧ್ಯತೆ ಇದೆ. ಜನಪ್ರತಿನಿಧಿಗಳು, ಶಾಸಕರಾದಿಯಾಗಿ ಬೇರೆ ಬೇರೆ ಮುಖಂಡರಲ್ಲೂ ಕೂಡ DK ಶಿವಕುಮಾರ್ ಅವರ ನಿವಾಸಕ್ಕೆ ಬರುವಂಥ ಸಾಧ್ಯತೆ ಇದೆ. ಆ ಕಾರಣಕ್ಕಾಗಿ ಇಲ್ಲಿ ಭದ್ರತೆಯನ್ನು ಕೂಡ ಹೆಚ್ಚು ಮಾಡಿಕೊಳ್ಳಲಾಗಿದೆ. ಆ ನಂತರದಲ್ಲಿ ಇಲ್ಲಿ ಬಂದರೆ ಯಾವ ರೀತಿ ಪರಿಸ್ಥಿತಿ ಇರುತ್ತನ್ನು ನೋಡಿಕೊಂಡು ಇನ್ನೂ ಹೆಚ್ಚಿನ ಭದ್ರತೆ ಬೇಕಾ, ಪೊಲೀಸರನ್ನು ಕರೆಸ್ಕೋಬೇಕಾ ಅನ್ನೋಂಥ ತೀರ್ಮಾನವನ್ನು ಕೂಡ ಮಾಡ್ತೀವಿ ಅನ್ನೋಂಥ ವಿಚಾರವನ್ನು ಪೊಲೀಸರು ತಿಳಿಸಿದ್ದಾರೆ. ಸದ್ಯಕ್ಕಂತೂ DKಶಿ ಅವರ ನಿವಾಸದ ಎದುರುಗಡೆಯಲ್ಲಿ ಯಾರೂ ಇಲ್ಲ, ಪರಿಸ್ಥಿತಿ ಶಾಂತವಾಗಿದೆ. ಡಿಕೆ ಶಿವಕುಮಾರ್ ಅವರು ಇಲ್ಲಿಗೆ ಬರ್ತಾರೆ, DCM ಇಂದ CM ಪಟ್ಟಕ್ಕೆ ಏರೋದು ಸ್ಪಷ್ಟ ಅನ್ನುವಂಥದ್ದೊಂದು ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗಲ್ಲಿ ಏನಾದರೂ ಖಚಿತ ಆಯಿತು ಅಂತಾದರೆ, ಈ ರಸ್ತೆ ಅತ್ಯಂತ ಜನನಿಬಿಡ ಪ್ರದೇಶವಾಗಿ ಪರಿವರ್ತನೆ ಆಗೋದರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಸುನಿಧಿ, ಧನ್ಯವಾದಗಳು ಹೆಬ್ಬಾರ್ ನಿಮ್ಮೆಲ್ಲ ಮಾಹಿತಿಗಾಗಿ.